ತಿಂಗಳಿಗೆ ಎಷ್ಟು ಬಾರಿ ಗಂಡ ಹೆಂಡತಿ ಸಂಭೋಗ ಮಾಡಿದರೆ ಒಳ್ಳೆಯದು? ಲೈಂಗಿಕ ಶಿಕ್ಷಣದ ಕೊರತೆ ಇಂದು ಹೆಚ್ಚಾಗುತ್ತಿದೆ. ಅದರಿಂದಾಗಿ ದಂಪತಿಗಳು ಅನೇಕ ಸಮಸ್ಯೆಗಳಿಂದ ಗುರಿಯಾಗುತ್ತಿದ್ದಾರೆ. ಅಲ್ಲದೆ ಅರಿಯದೆ ಮಾಡುವ ತಪ್ಪೇನಿದ್ದು ಮಲಗುವ ಕೋಣೆಯಲ್ಲಿ ಗಂಡ ಹೆಂಡತಿ ನಡುವೆ ಮನಸ್ತಾಪಗಳು ಬರುತ್ತವೆ. ಯಾವುದೇ ಆಗಲಿ ಅತಿಯಾದರೆ ಅಪಾಯ ಅಂತಾರಲ್ಲ ಹಾಗೆ. ಸದ್ಯ ತಿಂಗಳಲ್ಲಿ ಎಷ್ಟು ಬಾರಿ ಸಂಭೋಗಿಸುವುದು ಒಳ್ಳೆಯದು ಎಂದು ಸಂಪೂರ್ಣವಾಗಿ ನೋಡಿ. ಸಮಾಜಕ್ಕೆ ಸಂಬಂಧಿಸಿದಂತೆ ವಿಶೇಷವಾಗಿ ಭಾರತೀಯ ಸಮಾಜದಲ್ಲಿ ಲೈಂಗಿಕ ವಿಷಯಗಳು ಅಥವಾ ಲೈಂಗಿಕ ವಿಷಯಗಳು ಚರ್ಚೆ ಮಾಡಬಾರದು ಎಂಬಂತೆ ಪ್ರಕಟಿತವಾಗಿದೆ. ಈ ಬಗ್ಗೆ ಮಾತನಾಡುವುದು ಮತ್ತು ಲೈಂಗಿಕ ಜ್ಞಾನವನ್ನು ಬೆಳೆಸಿಕೊಳ್ಳುವುದು ಎಲ್ಲ ಜನರಿಗೆ ಪ್ರಯೋಜನವನ್ನು ನೀಡುತ್ತದೆ. ಅದಕ್ಕಾಗಿ ಅನೇಕ ಜನರು ಈ ಸಂಬಂಧಿತ ಶಿಕ್ಷಣವನ್ನು ಶಾಲಾ ವರ್ಷದಲ್ಲಿ ಸ್ವಲ್ಪ ಮಟ್ಟಿಗೆ ಕಲಿಸಲು ಶಿಫಾರಸನ್ನು ಮಾಡುತ್ತಾರೆ. ಪ್ರೀತಿ, ಕಾಮ, ಬಯಕೆ, ಸ್ಪರ್ಶ ಇತ್ಯಾದಿ ಅನೇಕ ಭಾವನೆಗಳನ್ನು ವ್ಯಕ್ತಪಡಿಸಲು ಲೈಂಗಿಕತೆಯನ್ನು ಬಳಸಲಾಗುತ್ತೆ. ಇದು ಪ್ರೇಮಿಗಳು ಅಥವಾ ಗಂಡ ಮತ್ತು ಹೆಂಡತಿ ನಡುವೆ ಸಾಮರ್ಥ್ಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಸೆಕ್ಸ್ನ ಪ್ರಯೋಜನಗಳು. ಲೈಂಗಿಕ ಕ್ರಿಯೆಯು ನಮ್ಮ ದೇಹದಲ್ಲಿ ಹಲವಾರು ಬದಲಾವಣೆಗಳನ್ನು ತರುವುದನ್ನು ಸೂಚಿಸುತ್ತದೆ. ನಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಇದು ಉತ್ತಮ ನಿದ್ರೆ ಮತ್ತು ಉತ್ತಮ ರಕ್ತ ಪರಿಚಲನೆಗೆ ಸಹಾಯ ಮಾಡುತ್ತದೆ. ಬದಲಾವಣೆಗಳನ್ನು ಬರುತ್ತದೆ. ನಮ್ಮ ವೈಯಕ್ತಿಕ ಜೀವನದಲ್ಲೂ ಒಳ್ಳೆಯ ಬದಲಾವಣೆಗಳನ್ನು ತರುತ್ತದೆ. ತಿಂಗಳಿಗೆ ಎಷ್ಟು ಬಾರಿ ಸೆಕ್ಸ್ ಮಾಡಬೇಕು? ಪಾಲುದಾರರನ್ನು ಹೊಂದಿರುವವರಿಗೆ ಹೋಲಿಸಿದರೆ ವಿವಾಹಿತರು ಹೆಚ್ಚು ದಿನ ಲೈಂಗಿಕತೆಯನ್ನು ಹೊಂದಿರುತ್ತಾರೆ ಎಂದು ಡೇಟಾ ತೋರಿಸುತ್ತದೆ. ಒಂದು ತಿಂಗಳಲ್ಲಿ ನಾವು ಎಷ್ಟು ಬಾರಿ ಲೈಂಗಿಕತೆಯನ್ನು ಹೊಂದಬಹುದು ಎಂಬುದಕ್ಕೆ ಯಾವುದೇ ಮಿತಿಯಿಲ್ಲ. ಪರಿಸ್ಥಿತಿಗೆ ಅನುಗುಣವಾಗಿ ನೀವು ಯಾವಾಗ ಬೇಕಾದರೂ ಸಂಭೋಗಿಸಬಹುದು. ಹಾಗಾಗಿ ಕೆಲವು ವೈದ್ಯರು ವಾರಕ್ಕೊಮ್ಮೆ ಲೈಂಗಿಕತೆಯನ್ನು ಶಿಫಾರಸು ಮಾಡುತ್ತಾರೆ. ಇದು ಪಾಲುದಾರರ ನಡುವೆ ಅನ್ಯೋನ್ಯತೆಯನ್ನು ಹೆಚ್ಚಿಸುತ್ತದೆ ಮತ್ತು ಉತ್ತಮ ಸಂಬಂಧಕ್ಕೆ ದಾರಿ ಮಾಡಿಕೊಡುತ್ತದೆ ಎಂದು ಹೇಳಲಾಗುತ್ತದೆ. ಅತಿಯಾದ ಲೈಂಗಿಕ ಕ್ರಿಯೆಯಿಂದ ಉಂಟಾಗುವ ತೊಂದರೆಗಳು. ಲೈಂಗಿಕತೆಯ ಪ್ರಯೋಜನಗಳ ಜೊತೆಗೆ ಅಡ್ಡ ಪರಿಣಾಮಗಳು ಕೂಡ ಇವೆ. ಒತ್ತಡವನ್ನು ನಿವಾರಿಸುವ ಅದೇ ಲೈಂಗಿಕತೆಯು ಕೆಲವು ಒತ್ತಡಕ್ಕೆ ಸಲ್ಲಿಸುತ್ತದೆ. ಇದು ಕೆಲವೊಮ್ಮೆ ಬೆನ್ನು ನೋವಿಗೆ ಕಾರಣವಾಗುತ್ತೆ. ಪುರುಷರು ಆಗಾಗ ಸ್ಖಲನದ ನಂತರ ಸಮಸ್ಯೆಗಳನ್ನು ಅನುಭವಿಸಬಹುದು ಮತ್ತು ಮಹಿಳೆಯರು ತೃಪ್ತಿಯ ಮಾರ್ಗ ತಲುಪಲು ಸಾಧ್ಯವಾಗುವುದಿಲ್ಲ ಎಂದು ವೈದ್ಯರು ಸಲಹೆ ನೀಡುತ್ತಾರೆ. ಸಂಭೋಗದ ಪರಿಣಾಮವಾಗಿ ನೀವು ಗರ್ಭಿಣಿಯಾಗಬಹುದು. ಮಕ್ಕಳನ್ನು ಹೊಂದಲು ಇಷ್ಟಪಡದ ಜನರು ಇದನ್ನು ದೊಡ್ಡ ಸಮಸ್ಯೆಯಾಗಿ ನೋಡುತ್ತಾರೆ. ಸ್ನೇಹಿತರೆ, ವಿಡಿಯೋ ಮಾಡಲು ಸಾಕಷ್ಟು ಶ್ರಮ ಪಡಬೇಕಾಗುತ್ತೆ. ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಲೈಕ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿದಂಗೆ ಇರುತ್ತೆ. ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಬಿಟ್ಟರೆ ಅದು ನಿಮಗೆ ಫಸ್ಟ್ ಬರುತ್ತೆ. ಸ್ನೇಹಿತರೆ, ದಯವಿಟ್ಟು ಇದು ನನ್ನ ಹೊಸ ಚಾನಲ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.